ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಜನವರಿ 1 ರಿಂದ ಜನವರಿ 7 ರವರೆಗಿನ ಮಕರ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ಮಕರ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಈ ವಾರದ ಚಂದ್ರನ ಸಂಚಾರ ಮಖ ನಕ್ಷತ್ರದಿಂದ ವಿಶಾಖ ನಕ್ಷತ್ರದವರೆಗೆ. ಸ್ನೇಹಿತರೆ, ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವು 4ನೇ ಮನೆಯಲ್ಲಿರುವುದರಿಂದ ನೀವು ಸ್ಥೂಲಕಾಯತೆಯಿಂದ ತೊಂದರೆಗೊಳಗಾಗಿದ್ದರೆ ನಿಮ್ಮ ತೂಕದ ಮೇಲೆ ನಿರಂತರ ನಿಗಾ ಇಡುವ ಮೂಲಕ ನಿಮ್ಮನ್ನು ನೀವು ಸುಧಾರಿಸಿಕೊಳ್ಳಬೇಕು. ಇದಕ್ಕಾಗಿ ನೀವು ಅತಿಯಾಗಿ ತಿನ್ನುವುದನ್ನು ತಪ್ಪಿಸುವುದು ಮತ್ತು ನಿಯಮಿತವಾಗಿ ಯೋಗ ಮಾಡುವುದು ಉತ್ತಮ. ಈ ವಾರದ ಆರಂಭವು ಹಣಕಾಸಿನ ವಿಷಯಗಳಲ್ಲಿ ನಿಮಗೆ ಉತ್ತಮವಾಗಬಹುದು, ಆದರೆ ವಾರದ ಕೊನೆಯಲ್ಲಿ ನಿಮ್ಮ ಹಣವು ಕೆಲವು ಕಾರಣಗಳಿಂದಾಗಿ ಖರ್ಚಾಗಬಹುದು. ಇದರಿಂದ ನಿಮಗೆ ತೊಂದರೆಯಾಗುತ್ತಲೇ ಇರುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಹಣವನ್ನು ಮೊದಲಿನಿಂದ ಕೊನೆಯವರೆಗೆ ಸರಿಯಾದ ತಂತ್ರದ ಪ್ರಕಾರ ಖರ್ಚು ಮಾಡಿ. ಕುಟುಂಬದ ಹಿರಿಯರೊಂದಿಗೆ ನಿಮ್ಮ ಮತ್ತು ಪ್ರೀತಿಪಾತ್ರರ ನಡುವೆ ತಪ್ಪು ತಿಳುವಳಿಕೆಯನ್ನು ಉಂಟುಮಾಡುವ ವಿವಾದಾತ್ಮಕ ವಿಷಯಗಳ ಬಗ್ಗೆ ವಾದ ಮಾಡುವುದನ್ನು ತಪ್ಪಿಸಿ. ನಿಮ್ಮ ಸಾಮಾಜಿಕ ಗೌರವವು ಹೆಚ್ಚಾಗುವ ಸಾಧ್ಯತೆ ಇದೆ, ಏಕೆಂದರೆ ಈ ವಾರ ನೀವು ಬಹಳಷ್ಟು ಪರೋಪಕಾರಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತೀರಿ. ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ನೀಡುತ್ತದೆ. ವಿದ್ಯಾರ್ಥಿಗಳು ಈ ವಾರ ಪೂರ್ತಿ ನಿಷ್ಪ್ರಯೋಜಕ ಚಟುವಟಿಕೆಗಳಲ್ಲಿ ಹೆಚ್ಚಿನ ಸಮಯವನ್ನು ವ್ಯರ್ಥ ಮಾಡಬಹುದು. ನಂತರ ಅವರ ತಪ್ಪುಗಳನ್ನು ಅರಿತುಕೊಳ್ಳುವುದು ತುಂಬಾ ತಡವಾಗಿರುತ್ತದೆ. ಆದ್ದರಿಂದ ನಿಮ್ಮ ಶಿಕ್ಷಕರು ಮತ್ತು ಹಿರಿಯರಿಂದ ಸರಿಯಾದ ಮಾರ್ಗದರ್ಶನವನ್ನು ಪಡೆಯುವುದರೊಂದಿಗೆ ನೀವು ಸರಿಯಾದ ದಿಕ್ಕಿನಲ್ಲಿ ಸಾಗುವುದು ಉತ್ತಮ. ಹಣಕಾಸಿನ ದೃಷ್ಟಿಯಿಂದ ಈ ವಾರ ನಿಮಗೆ ಒಳ್ಳೆಯದಾಗಿರುವುದಿಲ್ಲ. ವೆಚ್ಚಗಳ ನಿರಂತರ ಹೆಚ್ಚಳದಿಂದಾಗಿ ನೀವು ಆರ್ಥಿಕ ಬಿಕ್ಕಟ್ಟನ್ನು ಅನುಭವಿಸಬಹುದು. ಕುಟುಂಬದ ಯಾವುದೇ ಸದಸ್ಯರ ಆರೋಗ್ಯವು ಸ್ವಲ್ಪ ದುರ್ಬಲವಾಗಿರುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ವೈದ್ಯರು ಮತ್ತು ಔಷಧಿಗಳಿಗಾಗಿ ಸಾಕಷ್ಟು ಖರ್ಚು ಮಾಡುವ ಸಾಧ್ಯತೆ ಇದೆ. ಷೇರು ಮಾರುಕಟ್ಟೆಗೆ ಸಂಬಂಧಿಸಿದ ಕೆಲಸ ಮಾಡುವವರಿಗೆ ಈ ವಾರ ತುಂಬಾ ಒಳ್ಳೆಯದು. ನಿಮ್ಮ ನಿರೀಕ್ಷೆಗಳಿಗೆ ತಕ್ಕಂತೆ ಫಲಿತಾಂಶಗಳನ್ನು ಪಡೆಯುವ ಬಲವಾದ ಸಾಧ್ಯತೆ ಇದೆ. ಸಣ್ಣ ಹೂಡಿಕೆ ಮಾಡಲು ಈ ಸಮಯ ಅನುಕೂಲಕರವಾಗಿರುತ್ತದೆ. ನೀವು ಉದ್ಯೋಗವನ್ನು ಬದಲಾಯಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ಅಂತಹ ನಿರ್ಧಾರಗಳನ್ನು ತರಾತುರಿಯಲ್ಲಿ ತೆಗೆದುಕೊಳ್ಳಬೇಡಿ. ಈ ವಾರ ಉದ್ಯಮಿಗಳಿಗೆ ಹೊಸ ಅವಕಾಶಗಳು ತುಂಬಿರುತ್ತವೆ. ನಿಮ್ಮ ವ್ಯವಹಾರದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತವೆ. ಈ ಅವಧಿಯಲ್ಲಿ ನೀವು ಯಾವುದೇ ಅಪಾಯಕಾರಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ವಿದ್ಯಾರ್ಥಿಗಳು ತಮ್ಮ ಗುರಿಗಳತ್ತ ಗಮನ ಹರಿಸಬೇಕು. ಆರೋಗ್ಯದ ಬಗ್ಗೆ ಗಮನಹರಿಸಿ. ರಾಹು ಬಲ ಈಗ ನಿಮಗೆ ಜೋರಾಗಿದೆ. ಇದು ನಿಮಗೆ 440 ವಾಟ್ಸ್ನ ಬಲ್ಬಿನ ವಿಧದಲ್ಲಿ ಕೆಲಸ ಮಾಡುತ್ತದೆ. ಗೋಚಾರದಲ್ಲಿ ರಾಹು ಒಳ್ಳೆಯ ಜಾಗದಲ್ಲಿ ಇದ್ದರೆ ಹಣ, ಪರಾಕ್ರಮ, ಹಿಡಿದ ಕೆಲಸದಲ್ಲಿ ಪ್ರಗತಿ, ಶತ್ರುಗಳ ನಿವಾರಣೆ, ಹೀಗೆ ಹಲವಾರು ಶುಭಫಲಗಳನ್ನು ನೀಡುತ್ತಾನೆ. ಅನೇಕ ರೀತಿಯ ಕಿರುಕುಳಗಳು ನಿವಾರಣೆ ಆಗುತ್ತದೆ. ಕೆಲವು ದಿನಗಳು ಕಳೆದರೆ ನಿಮಗೆ ಇನ್ನೂ ಹೆಚ್ಚಿನ ಗ್ರಹಬಲ ದೊರೆತು ಜೀವನ ಹಸನಾಗುತ್ತದೆ. 3 ವಾರಗಳ ಹಿಮ್ಮೆಟ್ಟುವಿಕೆಯ ನಂತರ ಬುಧವು ನೇರ ಕ್ರಮದಲ್ಲಿ ಧನು ರಾಶಿಯಲ್ಲಿ ತನ್ನ ವೇಗವನ್ನು ಪಡೆಯುತ್ತದೆ. ಉಪಪ್ರಜ್ಞೆ ಮನಸ್ಸಿನ 12ನೇ ಮನೆಯ ಮೂಲಕ ಚಲಿಸುತ್ತಿರುವಾಗ ಈ ಸಾಗಣೆಯು ನಿಮ್ಮ ಮನಸ್ಸನ್ನು ಪ್ರಚೋದಿಸುತ್ತದೆ. ಈ ಸಾಗಣೆಯು ನಿಮ್ಮ ಆಧ್ಯಾತ್ಮಿಕ ಸ್ವಭಾವವನ್ನು ಮುಂದೂಡುತ್ತದೆ, ಗುಪ್ತ ಒಳನೋಟಗಳನ್ನು ಅನಾವರಣಗೊಳಿಸುತ್ತದೆ. ನಿಮ್ಮ ಕನಸುಗಳು ಅಮೂಲ್ಯವಾದ ಸಂದೇಶಗಳನ್ನು ಒಯ್ಯಬಹುದು. ನೀವು ಬಳಸದ ಸಾಮರ್ಥ್ಯದ ಕಡೆಗೆ ಮಾರ್ಗದರ್ಶನ ನೀಡಬಹುದು. ಈ ಸಾಗಣೆಯು ನಿಮಗೆ ಪ್ರತ್ಯೇಕತೆ ಮತ್ತು ಬೇರ್ಪಡುವಿಕೆಯ ಅಗತ್ಯವನ್ನು ಅನುಭವಿಸುವಂತೆ ಮಾಡುತ್ತದೆ. ಪ್ರಾರ್ಥನೆ ಮತ್ತು ಧ್ಯಾನದ ಮೂಲಕ ನಿಮ್ಮ ಆತ್ಮಕ್ಕೆ ನವಯೌವನ ಪಡೆಯಬೇಕು. ಈ ಆಕಾಶ ಚಲನೆಯು ನಿಮ್ಮ ಆಲೋಚನೆಗಳನ್ನು ದೃಢೀಕರಣ ಮತ್ತು ಸಹಾನುಭೂತಿಯೊಂದಿಗೆ ವ್ಯಕ್ತಪಡಿಸಲು ನಿಮ್ಮನ್ನು ಪ್ರೋತ್ಸಾಹಿಸುತ್ತದೆ. ಈ ಸಾಗಣೆಯು ನಿಮ್ಮ ಭವಿಷ್ಯದ ಬಗ್ಗೆ ಸುಳಿವುಗಳನ್ನು ನೀಡುವ ವಿವಿಧ ಕನಸುಗಳನ್ನು ತರುತ್ತದೆ. ವಿದೇಶಿ ಸಹಯೋಗಗಳು, ಪ್ರತ್ಯೇಕವಾದ ಜನರನ್ನು ಭೇಟಿ ಮಾಡುವುದು ಮತ್ತು ಚಿಕಿತ್ಸೆ ಅವಧಿಗಳು ಸಹ ಈ ಸಾರಿಗೆಯ ಭಾಗವಾಗಿರುತ್ತವೆ. ವಾರ್ಷಿಕ ಸೌರ ಸಾಗಣೆಯು ನಿಮ್ಮ ಜೀವನಕ್ಕೆ ಸ್ಪಷ್ಟತೆಯನ್ನು ತರುತ್ತದೆ, ಏಕೆಂದರೆ ಅದು ನಿಮ್ಮ ಚಿಹ್ನೆಯ ಮೂಲಕ ಚಲಿಸುತ್ತದೆ. ನಿಮ್ಮ ವೈಯಕ್ತಿಕ ಜೀವನ, ಆರೋಗ್ಯ ಮತ್ತು ಗುರಿಗಳನ್ನು ಮೇಲಕ್ಕೆತ್ತುತ್ತದೆ. ಈ ಬೃಹತ್ ಪ್ರಕಾಶಕ ಶಕ್ತಿಯು ಸಾರ್ವಜನಿಕ ಡೊಮೇನ್ನಲ್ಲಿ ನಿಮ್ಮನ್ನು ಗೋಚರಿಸುವಂತೆ ಮಾಡುತ್ತದೆ. ನಿಮ್ಮ ಮುಂಬರುವ ದಿನಗಳಿಗಾಗಿ ನೀವು ಸ್ಪಷ್ಟವಾದ ಯೋಜನೆಯನ್ನು ಮಾಡುವ ಸಮಯ ಇದು. ನಿಮ್ಮ ವರ್ಚಸ್ಸು ಹೊಳೆಯುತ್ತದೆ, ಸಕಾರಾತ್ಮಕ ಗಮನ ಮತ್ತು ಸಹಯೋಗವನ್ನು ಸೆಳೆಯುತ್ತದೆ. ಲಾಭದಾಯಕ ವ್ಯವಹಾರಗಳಿಗಾಗಿ ಹೊಸ ಜನರು ನಿಮ್ಮ ಬಳಿಗೆ ಬರುತ್ತಾರೆ ಮತ್ತು ಬ್ರಹ್ಮಾಂಡವು ನಿಮ್ಮನ್ನು ದೈಹಿಕವಾಗಿ ಮತ್ತು ಭಾವನಾತ್ಮಕವಾಗಿ ಬಲಪಡಿಸುವ ಮೂಲಕ ನಿಮಗೆ ಆಶೀರ್ವಾದವನ್ನು ನೀಡುತ್ತದೆ. ನೀವು ಸೌಂದರ್ಯ ಚಿಕಿತ್ಸೆಗಳನ್ನು ತೆಗೆದುಕೊಳ್ಳುತ್ತೀರಿ, ಅದು ನಿಮ್ಮ ಆತ್ಮವಿಶ್ವಾಸವನ್ನು ಸುಧಾರಿಸುತ್ತದೆ. ಈ ವಾರದ ಮೊದಲ 4 ದಿನ ಮಂಗಳನು ಧನು ರಾಶಿಯಲ್ಲಿ ಇರುತ್ತಾನೆ. ಮಂಗಳವು ಮೊದಲ 4 ದಿನಗಳವರೆಗೆ ಧನು ರಾಶಿಯಲ್ಲಿರುತ್ತದೆ. ಉಪಪ್ರಜ್ಞೆ ಮನಸ್ಸಿನ ನಿಮ್ಮ 12ನೇ ಮನೆಯನ್ನು ಪ್ರಚೋದಿಸುತ್ತದೆ. ಮೊದಲ 4 ದಿನಗಳಲ್ಲಿ ಇದು ಕೆಲಸ ಮತ್ತು ದೈನಂದಿನ ಜೀವನದ 6ನೇ ಮನೆಯ ಮೇಲೆ ತನ್ನ ಕಾಗುಣಿತವನ್ನು ಬಿತ್ತರಿಸುತ್ತದೆ. ಈ ಸಾಗಣೆಯು ನಿಮ್ಮ ಭಾವನಾತ್ಮಕತೆಯನ್ನು ಪ್ರದರ್ಶಿಸುತ್ತದೆ, ಆದ್ದರಿಂದ ನೀವು ಸ್ವಲ್ಪ ಸೂಕ್ಷ್ಮವಾಗಿರಬಹುದು.
ಸವಾಲುಗಳನ್ನು ಎದುರಿಸಲು ಮಂಗಳವು ನಿಮ್ಮನ್ನು ಪ್ರೋತ್ಸಾಹಿಸುತ್ತದೆ. ಸಂಕೀರ್ಣ ಸನ್ನಿವೇಶಗಳನ್ನು ಕಾರ್ಯತಂತ್ರದ ನಿಖರತೆಯೊಂದಿಗೆ ನ್ಯಾವಿಗೇಟ್ ಮಾಡಲು ನಿಮಗೆ ಅಧಿಕಾರ ನೀಡುತ್ತದೆ. ಸಂಶೋಧನೆಯಲ್ಲಿ ಮುಳುಗಿರಿ ಮತ್ತು ನಿಮ್ಮ ಸ್ವಂತ ಮನಸ್ಸಿನ ರಹಸ್ಯಗಳನ್ನು ಅಧ್ಯಯನ ಮಾಡಿ, ಏಕೆಂದರೆ ಈ ಕಾಸ್ಮಿಕ್ ಜೋಡಣೆಯು ಆಳವಾದ ತಿಳುವಳಿಕೆಯ ಬಯಕೆಯನ್ನು ಉತ್ತೇಜಿಸುತ್ತದೆ. ನಿಮ್ಮ ಆಲೋಚನಾ ಪ್ರಕ್ರಿಯೆಯ ಬಗ್ಗೆ ಜಾಗರೂಕರಾಗಿರಿ ಮತ್ತು ಅದನ್ನು ರಚನಾತ್ಮಕ ಹಂತಕ್ಕೆ ನಿರ್ದೇಶಿಸಲು ಈ ಸಾಗಣೆಯು ನಿಮ್ಮನ್ನು ಕೇಳುತ್ತಿದೆ. ಈ ವಾರದ ಅದೃಷ್ಟ ಬಣ್ಣ ಕಿತ್ತಳೆ. ಈ ವಾರದ ಅದೃಷ್ಟ ಸಂಖ್ಯೆ 5. ಈ ವಾರದ ಅದೃಷ್ಟದ ದಿನ ಶುಕ್ರವಾರ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಪ್ರಾಚೀನ ಗ್ರಂಥವಾದ ಲಿಂಗಾಷ್ಟಕವನ್ನು ಪ್ರತಿದಿನ ಪಠಿಸಿ. ವೀಕ್ಷಕರೇ, ಇದಾಗಿತ್ತು ಮಕರ ರಾಶಿಯ ಜಾತಕದವರ ಜನವರಿ 1 ರಿಂದ ಜನವರಿ 7 ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.